ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ PU ಚಾನಲ್. ಇವತ್ತು ನಾವು ಸೆಕೆಂಡ್ PU ವಾರ್ಷಿಕ ಪರೀಕ್ಷೆ 2026ರಲ್ಲಿ ನಡೆದ ಕನ್ನಡ ವಿಷಯದ 100ಕ್ಕೆ 100 ಅಂಕ ಗಳಿಸಿದ ಆನ್ಸರ್ ಶೀಟ್ನ ಚರ್ಚೆ ಮಾಡೋಣ. ಈ ವಿದ್ಯಾರ್ಥಿ ತನ್ನ ವಾರ್ಷಿಕ ಪರೀಕ್ಷೆ ಅಂದರೆ 2026ರಲ್ಲಿ ನಡೆದ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಅಂದರೆ 80ಕ್ಕೆ 80 ಅಂಕ ಇವರು ಬರೆದಿದ್ದಾರೆ. ನೋಡೋಣ ಬನ್ನಿ ಹೇಗೆ ಬರೆದಿದ್ದಾರೆ ಅಂತ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ 100ಕ್ಕೆ 100 ಅಂಕ ಗಳಿಸಬೇಕಂತ. ನೋಡಿ MCQ ಪ್ರಶ್ನೆಗಳನ್ನು ಹೇಗೆ ಆನ್ಸರ್ ಬರೆದಿದ್ದಾರೆ ಅಂತ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ 100ಕ್ಕೆ 100 ಅಂಕ 80ಕ್ಕೆ 80 ಅಂಕ ಹೇಗೆ ಗಳಿಸಬೇಕಂತ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಚಾನಲಲ್ಲಿ ಇತರೆ ಎಲ್ಲ ವಿಷಯದ 100ಕ್ಕೆ 100 ಅಂಕ ಗಳಿಸಿದ ಆನ್ಸರ್ ಶೀಟ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 2026 ಆ್ಯನ್ಯುವಲ್ ಎಕ್ಸಾಮ್ದು, ಹಾಗೆ ಮಿಡ್ ಟರ್ಮ್, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಪ್ರಿಪರೇಟರಿ ಎಲ್ಲ ಪರೀಕ್ಷೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಚಾಪ್ಟರ್ ವೈಸ್ ಅವುಗಳ ಕ್ವಶನ್ ಆನ್ಸರ್ಗಳು ಎಲ್ಲ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಒಂದು ಸಲ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು ನೀವು. ಹಾಗೆ ಈ ಆನ್ಸರ್ ಶೀಟ್ನ ಕ್ವಶನ್ ಪೇಪರ್ ಸಹ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ, ಅದನ್ನು ಸಹ ಚೆಕ್ ಮಾಡ್ಬೋದು. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.
ನೋಡಿ ಪ್ರಬಂಧವನ್ನು ಹೇಗೆ ಬರೆದಿದ್ದಾರೆ ಅಂತ. ನೋಡಿ ಈ ವಿದ್ಯಾರ್ಥಿ ಹೇಗೆ ಬರೆದಿದ್ದಾರಲ್ಲ, ಹೀಗೆ ಬರೆದರೆ ಸಾಕು ನಿಮಗೆ 80ಕ್ಕೆ 80 ಕೊಡ್ತಾರೆ. ಕನಿಷ್ಠ ನೀವು 80ಕ್ಕೆ 80 ಸ್ಕೋರ್ ಮಾಡಬೇಕಂದ್ರೆ ನಿಮಗೆ ಅಟ್ಲೀಸ್ಟ್ 26 ಪೇಜಲ್ಲಿರೋ ಆನ್ಸರ್ ಶೀಟಲ್ಲಿ ಕನಿಷ್ಠ 20ರಿಂದ 22 ಪೇಜ್ ಅಂತೂ ತುಂಬಿಸ್ಬೇಕಾಗ್ತದೆ. ಅಷ್ಟು ಫಿಲ್ ಮಾಡಿದರೆ ನಿಮಗೆ 80ಕ್ಕೆ 80 ಕೊಡ್ತಾರೆ. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ನೀವು. ನಮ್ಮ ಚಾನಲ್ನಲ್ಲಿ ಇತರೆ ಎಲ್ಲ ವಿಷಯದ 100ಕ್ಕೆ 100 ಅಂಕ ಗಳಿಸಿದ ಆನ್ಸರ್ ಶೀಟ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೀವಿ. ಪ್ಲೀಸ್ ಒಂದ್ಸಲ ಚಾನಲ್ ವಿಸಿಟ್ ಮಾಡಿ ನೀವು ನೋಡ್ಕೋಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.